ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ಮೊದಲನೇದಾಗಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನೀವೆಲ್ಲ ಅಂದ್ಕೊಳ್ತಿದ್ದೀರ ಎಲ್ಲಿಂದ ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತ. ಹೌದು, ನಾನು ಕಾರಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ಸ್ 4 ಗಂಟೆ ಆಗಿದೆ. ಆ್ಯಂಡ್ ನಾನು ಮತ್ತು ಪ್ರವೀಣ್ ಇಬ್ಬರು ಮುನ್ನಾರ್ಗೆ ಹೋಗ್ತಿದ್ದೀವಿ. ಸೊ ಇದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿತ್ತು. ನಿನ್ನೆ ಬೇಗ ಅವ್ರು ಬಂದ್ಬಿಟ್ಟು ಮನೇಲಿ ಕೇಳಿದ್ರು ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ. ಸೊ ನಾನು ಸುಮ್ಮನೆ ಹೇಳ್ತಿದ್ದಾರೆ ಅಂದ್ಕೊಂಡೆ, ಬಟ್ ಆಲ್ ಆಫ್ ಅ ಸಡನ್ ಬೇಗ ಪ್ಲೇಸಸ್ ಎಲ್ಲ ನೋಡಿಬಿಟ್ಟು ಮುನ್ನಾರ್ಗೆ ಹೋಗ್ಬಿಟ್ಟು ಬರೋಣ, ಇವಾಗ ವೆದರ್ ಚೆನ್ನಾಗಿರುತ್ತೆ ಅಂತ ಬೇಗ ರೂಮ್ಸ್ ಎಲ್ಲ ಬುಕ್ ಮಾಡಿಬಿಟ್ಟು, ರೂಮಲ್ಲಿ ಆ್ಯಕ್ಚುಲಿ ವಿಲ್ಲಾ ಬುಕ್ ಮಾಡಿದ್ದೀವಿ ನಾವು. ಆ್ಯಂಡ್ ವಿಲಾಸ್ ಎಲ್ಲ ಬುಕ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಇಟ್ಸ್ 4 o'clock. ಆ್ಯಂಡ್ ನನಗೆ ಇದು ಫಸ್ಟ್ ಟೈಮ್, ಬಿಕಾಸ್ ಇಟ್ ಈಸ್ ಅನ್ಪ್ಲ್ಯಾನ್ ಟ್ರಿಪ್. ಇದು ನನಗೆ ಪ್ರತಿ ಸಲ ಟ್ರಿಪ್ ಅಂದರೆ ನಾನು 1 ತಿಂಗಳು ಮುಂಚೆನೇ ರೆಡಿ ಆಗ್ತಿದ್ದೆ, ಈ ಬಟ್ಟೆ ತೊಗೋಬೇಕು, ಆ ದಿನ ಇದೇ ಬಟ್ಟೆ ಹಾಕ್ಕೋಬೇಕು ಅಂತ. ಬಟ್ ದಿಸ್ ಇಸ್ ಫಸ್ಟ್ ಟೈಮ್. ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ, ಯಾವ ಬಟ್ಟೆ ಸಿಕ್ತೋ ಅದನ್ನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಹೋಪ್ ದಿಸ್ ಜರ್ನಿ ಚೆನ್ನಾಗಿ ಅನಿಸುತ್ತೆ ಅಂತ ಇಬ್ರಿಗೂ, ಬಿಕಾಸ್ ಎಲ್ಲ ಅನ್ಪ್ಲ್ಯಾನ್ಡ್ ಇದೆ. ರೂಮ್ಸ್ ಮಾತ್ರ ಬುಕ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಯಾವ ಪ್ಲೇಸಸ್ ಏನೇನು ನೋಡಬೇಕು ಅದನ್ನು ಆಮೇಲೆ ಅಲ್ಲೇ ಫಿಗರ್ ಔಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಅಂಕಲ್ ಆಂಟಿನೂ ಲಾಸ್ಟ್ ಮಿನಿಟ್ ಪಾಪ ಅವರು ಒಪ್ಕೊಂಡು ಖುಷಿಯಿಂದ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಬ್ಲೆಸ್ಸಿಂಗ್ಸಿಂದ ನಮ್ಮಮ್ಮ ಆಶೀರ್ವಾದ ತೊಗೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಆ್ಯಂಡ್ ಈಗ ಪ್ರವೀಣ್ನ ಕೇಳ್ತೀನಿ ಅವ್ರು ಹೇಗೆ ಎಕ್ಸೈಟೆಡ್ ಆಗಿದ್ದಾರೆ ಇಲ್ವಾ ಅಂತ. ಬನ್ನಿ ಹೇಳಿ ಸರ್, ಹೇಗೆ ಅನಿಸ್ತಿದೆ ನಿಮಗೆ? ಆ್ಯಕ್ಚುಲಿ ನಾವು ಟ್ರಿಪ್ ಹೋಗಿ 3-4 ಮಂತ್ಸ್ ಆಗಿತ್ತು. ಮಧು ಮನೇಲೆ ಕೂತ್ಕೊಂಡಿದ್ಲು, ತಲೆನೋವು, ಜ್ವರ, ಅದು ಇದು ಅಂತೆಲ್ಲ ಅದು ಹೋಗೋಕ್ಕೆ ಆಗಿರಲಿಲ್ಲ ನಾವು. ಸೊ ಈಗ ಒಂದು ಲಾಸ್ಟ್ ವೀಕಿಂದ ಸ್ವಲ್ಪ ಪರವಾಗಿರಲಿಲ್ಲ ಮಧುಗೆ. ಸೊ ಅದರಿಂದ ನಾನು ಪ್ಲ್ಯಾನ್ ಮಾಡಿದೆ ಈ ಥರ ಹೋಗೋಣ ಅಂತ. ಒಂದು 3 days ಹೋಗ್ಬಿಟ್ಟು ಬರೋಣ ಮುನ್ನಾರ್ಗೆ ಅಂದ್ಬಿಟ್ಟು. ಹೌದು, ವೆದರು ಚೆನ್ನಾಗಿರುತ್ತೆ ಈ ಸೀಸನಲ್ಲಿ, ಹೋಗ್ಬಿಟ್ಟು ಬಂದರೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ತಾ ಇದ್ದೀರಿ ಈಗ. ಸೊ ಎಕ್ಸೈಟೆಡ್ ಆಬ್ವಿಯಸ್ಲಿ. ಓಕೆ, ಚಲೋ ಲೆಟ್ಸ್ ಗೋ. ಓಕೆ, ಸೊ ದೇವ್ರನ್ನ ನೆನಪಿಸ್ಕೊಂಡು ಸ್ಟಾರ್ಟ್ ಮಾಡಿ. ಫುಲ್ ಕತ್ಲು, ಯಾರೂ ಇಲ್ಲ ಆಚೆ. ಅದು ಆ್ಯಕ್ಚುಲಿ ಬೆಳಗ್ಗೆ 4 o'clock. ಅವಳು 4 o'clock ಅಂದು AM PM ಅಂತ ಇದೇ ಮಾಡಿಲ್ಲ. ಇಷ್ಟು ಕತ್ಲು 4 AM ತಾನೆ. ಸೊ ಗಣೇಶ ಮುಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಜರ್ನಿನ. ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ. ಆ್ಯಂಡ್ ಆಲ್ಮೋಸ್ಟ್ ಎಷ್ಟೊತ್ತಿಗೆ ಜನ ಶುರು ಆಗೋಗ್ಬಿಟ್ಟಿದ್ದಾರೆ. ಸೊ ಫುಲ್ ಟ್ಯಾಂಕ್ ಅಲ್ವಾ ಮಾಡಿಸೋದು? ಓಕೆ, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಕಾಫಿಗಂತ ನಿಲ್ಸಿದ್ವಿ. ಸೊ ಪ್ರವೀಣ್ ಅವರು ಟೀ ಕುಡಿತಾ ಇದ್ದಾರೆ. ಟೀನಾ ಕಾಫಿನಾ? ಟೀ ಕುಡಿತಾ ಇದ್ದಾರೆ. ನಾನೇನು ತಗೊಂಡಿಲ್ಲ, ನನಗೆ ಅಭ್ಯಾಸ ಇಲ್ಲ. ಮನೆಯಲ್ಲಿದ್ದರೆ ಮಾತ್ರ ನಾನು ಕಾಫಿ ಟೀ ಪ್ರಿಫರ್ ಮಾಡ್ತೀನಿ. ಸೊ ಎಲ್ಲಿ ನಿಲ್ಸಿದ್ದೀವಿ ಪ್ರವೀಣ್ ಈಗ? ಮಾವಳ್ಳಿ ದಾಟಿ ಒಂದು 20-30 ಕಿಲೋಮೀಟರ್ ಬಂದಿದ್ದೀರಿ. ಸೊ ಆಲ್ಮೋಸ್ಟ್ 4 o'clock ನಾವು ಜರ್ನಿ ಸ್ಟಾರ್ಟ್ ಮಾಡಿ ಇವಾಗ ಎಷ್ಟು ಗಂಟೆ? 7 ಗಂಟೆ ಇದೆ. ಆಲ್ಮೋಸ್ಟ್ ಒಂದು 4-5 hours ಓಡಿಸಿದ್ದೀರಾ? 2 hours ಅಂತೆ. 5 ಸ್ಟಾರ್ಟ್ ಮಾಡಿದ್ದಾರೆ. 5, 6, 7 ಹಾಂ. ನನಗೆ ಮತ್ತು ಪ್ರವೀಣ್ಗೆ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾವು ಈ ಸಲ ಮುನ್ನಾರ್ ಅನ್ನೋ ಪ್ಲೇಸ್ನ ಡಿಸೈಡ್ ಮಾಡಿದ್ವಿ. ಸೊ ಹೋಗ್ತಾ ಇದ್ದರೆ ವೆದರ್ ಅಂತೂ ಸಖತ್ತಾಗಿತ್ತು. ವೆದರ್ ಬಗ್ಗೆ ಹೇಳೋ ಮಾತೇ ಇರಲಿಲ್ಲ. ಆ್ಯಂಡ್ ಮುನ್ನಾರ್ ಅನ್ನೋದು ಒಂದು ಹಿಲ್ ಸ್ಟೇಷನ್. ಇದು ಇಡುಕಿ ಡಿಸ್ಟ್ರಿಕ್ಟ್ ಆಫ್ ಕೇರಳದಲ್ಲಿ ಇರೋದು. ಆ್ಯಂಡ್ ಇದು ಯಾಕೆ ಇಷ್ಟು ಫೇಮಸ್ ಅಂತ ಹೇಳಿದರೆ ಅದರಲ್ಲಿರೋ ಟೀ ಗಾರ್ಡನ್ಸ್ಗೆ ಆ್ಯಂಡ್ ಹಿಲ್ಸ್ ಆ್ಯಂಡ್ ಎಸ್ಪೆಷಲಿ ಕೂಲ್ ಕ್ಲೈಮೇಟ್ಗೆ. ನೀವು ಅಷ್ಟು ಒಳ್ಳೆ ನೇಚರ್ ಆ್ಯಂಡ್ ಅಷ್ಟು ಒಳ್ಳೆ ಕ್ಲೈಮೇಟ್ನ ನಿಮಗೆ ಅಲ್ಲಿ
ಅನುಭವಿಸೋಕೆ ಸಿಗುತ್ತೆ. ಸೊ ಹಾಗಾಗಿ ಈ ಸಲ ನಾವಿಬ್ರು ಹೋಗಿ ಸಿಟಿಯಿಂದ ಒಂದು ಸ್ವಲ್ಪ ದಿನ ದೂರ ಇದ್ದು ಕ್ಲೈಮೇಟ್ ಆ್ಯಂಡ್ ನೇಚರ್ನ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ ನಾನು ಪ್ರವೀಣ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ನಾವು ಬೆಳಗ್ಗೆ ನಿಮ್ಗೆ ಅವಾಗ ಟೈಮ್ ತೋರಿಸುವಾಗ 5 ಗಂಟೆ, ಇವಾಗ ಟೈಮ್ ನೋಡ್ಬೋದು 3:30 PM. ನಾವು ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 5 AM, ಇವಾಗ ಈವ್ನಿಂಗ್ 3:30 PM. ಆಲ್ಮೋಸ್ಟ್ 10 hours ಇದು ಮಾಡಿದ್ದೀರಿ. ಗಾಡಿಯಲ್ಲೇ ಓಡಿಸ್ಕೊಂಡೇ ಇದ್ದೀನಿ 10 hours. ಇನ್ನು ಮುನ್ನಾರ್ಗೆ ಇಲ್ಲಿಂದ 31 ಕಿಲೋಮೀಟರ್ ಇದೆ. ಇನ್ನು ಮುನ್ನಾರಿಂದ ಇನ್ನೊಂದು 30 ಕಿಲೋಮೀಟರ್ಸ್ ನಮ್ಮ ಇದಕ್ಕೆ ವಿಲಾಸ್ಗೆ. ನೋಡೋಣ ಇನ್ನೇ ಎಷ್ಟೊತ್ತಾಗುತ್ತೆ ಅಂತ. ನನಗೆ ಗೊತ್ತಿರಂಗೆ ಇನ್ನೂ ಒಂದು 2 hours ಆಗುತ್ತೆ ಇಲ್ಲೇ 60 ಕಿಲೋಮೀಟರ್ ಹೋಗಕ್ಕೆ. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿದೆ. ನೀವು ನೋಡ್ಬೋದು ಇಲ್ಲಿ ನೋಡಿ ಮುಂದೆನೆ ಬರ್ತಾರೆ. ಮುಂದೆ ನೋಡಿ ಇಲ್ಲಿ ವ್ಯೂ ಅಂತೂ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಅಲ್ಲಿ ನೋಡಿ ವಾಟರ್ ಫಾಲ್ಸ್. ಹೇಗೆ ಅನಿಸ್ತಿದೆ ಎಕ್ಸ್ಪೀರಿಯನ್ಸ್? ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ ಅಬೌಟ್ ದ ಸ್ಕಿಲ್ಸ್. ರೋಡ್ ಅಂತೂ ಸಕ್ಕತ್ತಾಗಿದೆ ಅಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ರೋಡ್ ನಮ್ಗೆ ಚೆನ್ನಾಗಿ ಅನ್ಸ್ಲಿಲ್ಲ. ನಾನು ಮೂವೀಸ್ ಅಲ್ಲಿ ನೋಡ್ತಿದ್ದೆ, ಬಟ್ ಇವಾಗ ನೋಡಿ ಇಲ್ಲೆಲ್ಲ ನೋಡಿ ವ್ಯೂ ಮೇಲೆ ಚೆನ್ನಾಗಿದೆ ಅಪ್ಪ. ಇದೆಲ್ಲ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ನೋಡಿ ಇದೆಲ್ಲ ನೋಡಿ ಟೀ ಪ್ಲಾಂಟೇಶನ್ಸ್ ಎಷ್ಟು ಚೆನ್ನಾಗಿದೆ. ಕ್ಯಾಮ್ರಾ ಅಂತೂ ನಿಜವಾಗ್ಲೂ ಜಸ್ಟಿಸೇ ಮಾಡ್ತಾ ಇಲ್ಲ ಇದಕ್ಕೆ. ನಾನು ಪ್ರತಿ ಸಲ ಟ್ರಿಪ್ಸ್ಗೆಲ್ಲ ಹೋದಾಗ್ಲೂ ಇದೇ ಹೇಳೋದು, ಎಕ್ಸ್ಪ್ಲೋರ್ ಮಾಡಬೇಕು ಈ ತರ ಜಾಗಗಳನ್ನ. ಅಂಡ್ ಇದೆಲ್ಲ ಇದು ಟೀ ಪ್ಲಾಂಟೇಶನ್ಸ್ ಇದು ನೋಡಿ. ಓ ಮೈ ಗಾಡ್. ಹಾ, ಅದ್ ಮಧ್ಯದಲ್ಲಿ ರೋಸಸ್ ಇರೋದು, ರೋಸಸ್ ಅಂತೀನಿ, ಅದು ಕೆಂಪು ಹೂವ. ಅಂಡ್ ನೋಡಿ ಫುಲ್ ಹೋಗೋ ರೂಟ್ ಕೂಡ ಚೆನ್ನಾಗಿದೆ ಅಷ್ಟೇ, ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ಮುನ್ನಾರ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಇದು ರೈಟ್ ಟೈಮ್. ಸೊ ಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ ನೋಡಿ ದೇವಸ್ಥಾನ. ಮುನ್ನಾರ್ ಅಂದ್ರೆ ಮೂನ್ 6 ಅಂತ ಅರ್ಥ. ಮೂನು ಅಂದ್ರೆ ಮಲಯಾಳಂ ಅಂಡ್ ತಮಿಳಲ್ಲಿ 3 ಅಂತ ಅರ್ಥ, 6 ಅಂತ ಹೇಳಿದ್ರೆ ನದಿಗಳಂತ ಅರ್ಥ. ಸೊ ಈ 2 ಪದಗಳು ಸೇರಿಸಿ ಮುನ್ನಾರ್ ಆಗಿರೋದು. ಆ್ಯಂಡ್ ಆ 3 ನದಿಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಮುತ್ತಿರಾಪೂಜಾ, ನಲ್ಲತನಿ ಆ್ಯಂಡ್ ಕುಂಡಲಿ ಅಂತ. ಸೊ ಮುನ್ನಾರ್ ರೀಚ್ ಆದ್ವಿ. ಆ್ಯಂಡ್ ನಮ್ಮ ರೆಸಾರ್ಟ್ ಹೋಗೋಕ್ಕಿಂತ ಒಂದು 15 to 20 minutes ಇರ್ಬೋದು. ಆ್ಯಂಡ್ ಅಷ್ಟೊಳಗಡೆ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಿಲ್ಸ್ಬಿಟ್ಟು ಶವರ್ಮ ತಿನ್ನೋಣ ಅಂತ ಗಾಡಿ ನಿಲ್ಸ್ಕೊಂಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾವು ಬರೋ ಜಾಗದಲ್ಲಿ ಒಂದು ಮರಿಯೂರ್ ಅಂತ ಒಂದು ಜಾಗ ಇತ್ತು. ಇಟ್ ವಾಸ್ ಫುಲ್ ಆಫ್ ಟೀ ಪ್ಲಾಂಟೇಶನ್ಸ್. ಸಕ್ಕತ್ತಾಗಿತ್ತು. ಮಳೆ ಪ್ಲಸ್ ಫಾಗ್ ಪ್ಲಸ್ ಟೀ ಪ್ಲಾಂಟೇಶನ್ಸ್. ನಾನು ಕೆಲವೊಂದು ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ, ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿ ಹ್ಯಾವ್ ಕಮ್ ಅಟ್ ದ ರೈಟ್ ಟೈಮ್. ಅಲ್ಲಿ ನೋಡಿ ಒಂದ್ಸಲ ಫುಲ್ ಮಳೆ ಬರ್ತಾ ಇದೆ. ಆ್ಯಂಡ್ ಇದು ಮುನ್ನಾರ್ ಸಿಟಿನಲ್ಲಿರೋದು, ಇನ್ನೂ ಹೋಗಿಲ್ಲ ಒಳಗಡೆ ನಮ್ಮ ರೆಸಾರ್ಟ್ ಹತ್ರ. ಸೊ ಐ ಆಮ್
ಲಿಟ್ರಲಿ ಎಂಜಾಯಿಂಗ್ ಇಟ್. ವೆದರ್ ಕೂಡ ಸಖತ್ತಾಗಿದೆ. ಆ್ಯಂಡ್ ಕೇರಳ ವಾಸ್ ಡಿಫ್ರೆಂಟ್. ಕೇರಳದಲ್ಲಿ ವಾಯನಾಡ್ ವಾಸ್ ಡಿಫ್ರೆಂಟ್ ಆ್ಯಂಡ್ ಮುನ್ನಾರ್ ಇಸ್ ಟೋಟಲಿ ಡಿಫ್ರೆಂಟ್. ನಾನೆಲ್ಲ ಸೇಮ್ ಇರುತ್ತೆ ಅಂದ್ಕೊಂಡೆ. ಆ್ಯಂಡ್ ನಾನು ಇನ್ನೂ ರೆಸಾರ್ಟ್ಗೆ ಹೋಗ್ಬಿಟ್ಟು ಇನ್ನೂ ಫರ್ದರ್ ಆಗಿ ನಾನು ನಿಮಗೆ ಇನ್ನೂ ಹೆಂಗಿರುತ್ತೆ ರೆಸಾರ್ಟ್ ಎಲ್ಲ ಅಂತ ತೋರಿಸ್ಕೊಡ್ತೀನಿ. ಓಕೆ, ನಮ್ಮ ವಿಲ್ಲಾಗೆ ಬಂದು ಸ್ಟೇ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಎಸ್ಪೆಷಲಿ ಪ್ರವೀಣ್ಗೆ ರೆಸ್ಟ್ ಬೇಕಿತ್ತು. ಬಿಕಾಸ್ ಇಟ್ ವಾಸ್ ಆಲ್ಮೋಸ್ಟ್ 8 to 9 hours ಜರ್ನಿ ಇದು. ಸೊ ಡ್ರೈವ್ ಮಾಡ್ಕೊಂಡು ಬಂದಿದ್ರು ಅಂತ ಬಂದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಫ್ರೈಡ್ ರೈಸ್ ಮತ್ತು ಚಿಕನ್ ಎಲ್ಲ ಆರ್ಡರ್ ಮಾಡಿದ್ವಿ. ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆ್ಯಂಡ್ ಸ್ವಲ್ಪ ಹೊತ್ತು ವ್ಯೂನ ನೋಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಬನ್ನಿ ನಾನು ತೋರಿಸ್ತೀನಿ ನಿಮ್ಗೆ. ಇವಾಗ ಏನೂ ಕಾಣಿಸಲ್ಲ ಆ್ಯಕ್ಚುಲಿ, ನಾವು ಬಂದಾಗ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ನೋಡಿ, ಅಲ್ಲಿ ನನ್ನ ಕೈಯಲ್ಲಿ ತೋರಿಸ್ತೀನಿ. ಅಲ್ಲೆಲ್ಲ ಪುಟ್ಟು ಮನೆಗಳಿದೆ. ಬೆಳಗ್ಗೆ ಚೆನ್ನಾಗಿ ಕಾಣಿಸುತ್ತೆ ಆ ವ್ಯೂ. ಆ್ಯಂಡ್ ಇದು ನಾವು ಉಳ್ಕೊಂಡಿರೋ ವಿಲ್ಲಾಗಳು, ಸಪ್ರೇಟ್ ವಿಲ್ಲಾಗಳಿದು. ಆ್ಯಂಡ್ ಅಲ್ಲೇ ಕಾರ್ ಪಾರ್ಕಿಂಗು ಜಾಗ ಕೊಟ್ಟಿದ್ದಾರೆ. ಸೊ ಬೆಳಗ್ಗೆ ಕೂಡ ನಾನು ತೋರಿಸ್ತೀನಿ. ಇವಾಗ ನೀವು ನೋಡಿ, ನೀವು ಸೈಲೆಂಟ್ ಆಗಿದ್ರೆ ಕೇಳಿಸುತ್ತೆ, ನೀರ್ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಸೊ ನನಗೂ ಎಕ್ಸೈಟಿಂಗ್ ಆಗಿದೆ. ಬರೋಷ್ಟೊಳಗಡೆ ಸ್ವಲ್ಪ ಕತ್ಲಾಗಿತ್ತು, ಸೊ ಹಾಗಾಗಿ ನಾವು ನೀರಿನ ಕಡೆ ಹೋಗಲಿಲ್ಲ. ಸೊ ಬೆಳಗ್ಗೆಗೋಸ್ಕರ ನಾನು ವೇಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದು ನಾನು ಆ ವ್ಯೂ ಹೆಂಗಿರುತ್ತೆ ಅಂತ ನೋಡಬೇಕು. ಇವತ್ತೆಲ್ಲ ನಮ್ಮದು ಟ್ರಾವೆಲಿಂಗೇ ಆಗೋಯ್ತು. ಸೊ ವಿ ಜಸ್ಟ್ ವಾಂಟೆಡ್ ಟು ಟೇಕ್ ಸಮ್ ರೆಸ್ಟ್. ಆ್ಯಂಡ್ ಟ್ರಾವೆಲಿಂಗಲ್ಲಿ ನಾನು ಒಂದು ಹೇಳಬೇಕು, ಬರಬೇಕಾದ್ರೆ ಮೈನೂರ್ ಅಂತ ಅಲ್ವಾ, ದಟ್ ಪ್ಲೇಸ್ ಇಸ್ ರಿಯಲಿ ಅಮೇಝಿಂಗ್ ಪ್ಲೇಸ್. ಅಲ್ಲೇ ನಿಮಗೆ ತುಂಬ ಟೀ ಪ್ಲಾಂಟೇಶನ್ಸ್ ಕಾಣಿಸೋದು, ಬೆಸ್ಟ್ ವ್ಯೂ ಕಾಣಿಸೋದು. ನನಗೆ ಸಖತ್ ಇಷ್ಟ ಆಗೋಯ್ತು ಮುನ್ನಾರ್ ಬರಬೇಕಾದ್ರೇ. ಆ್ಯಂಡ್ ನೀವು ಯಾರಾದರೂ ಬರಬೇಕಂದ್ರೆ ಖಂಡಿತ ಬನ್ನಿ, ವಿಸಿಟ್ ಮಾಡಿ. ಒಳ್ಳೆ ವಿಲಾಸ್ ಬುಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಟೇ ಇರುತ್ತೆ. ಆ್ಯಂಡ್ ಎಸ್, ಇಷ್ಟು ಮಾತಿನ ಮೂಲಕ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ನಾಳೆ ವಿಡಿಯೋದಲ್ಲಿ ಬೆಸ್ಟ್ ವ್ಯೂನ ಬೆಳಗ್ಗೆ ಎದ್ದ ತಕ್ಷಣ ನಾನು ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಯಾರು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.